ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇನ್ನು ಮುಂದೆ ಬರುವಂಥ ತರಗತಿಗಳು ಪ್ರಮುಖ ಕಾಯ್ದೆಗಳ ಬಗ್ಗೆ ಏನಾಗ್ತದೆ ತರಗತಿಗಳು ಬರ್ತಾ ಹೋಗ್ತವೆ. ಮೊದಲನೇದಾಗಿ ಈ ಒಂದು ತರಗತಿಯ ಮೊದಲನೇದಾಗಿ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಈ ಸಂವಿಧಾನಾತ್ಮಕವಾಗಿ ಬೆಳವಣಿಗೆ ಆಗ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಭಾರತದಲ್ಲಿ ಈ ಬ್ರಿಟಿಷ್ ಆಡಳಿತ ಬೆಳೆದಂತೆ ಆ ಸಮಸ್ಯೆಗಳು ಕೂಡ ಏನಾಗ್ತಾ ಅದು ಬೆಳ್ತಾ ಹೋದು. ಆ ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತದ ಕ್ಷೇತ್ರದಲ್ಲಿ ಸುಧಾರಣೆ ತರುವಂಥ ಅಗತ್ಯತೆಯು ಬರ್ತಾ ಹೋಗ್ತೈತಿ. ಹೀಗಾಗಿ ಈ ಸುಧಾರಣೆಗಳು ಭಾರತೀಯರ ಒಂದು ಬೇಡಿಕೆಗಳಿಗೆ ಸ್ಪಂದಿಸುವಂತಿರಬೇಕಾಗಿತ್ತು. ಆಗ ಬ್ರಿಟಿಷರು ಕಾಲಕಾಲಕ್ಕೆ ವಿವಿಧ ನಿಯಮಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯಾದಂಥ ಕಾಯ್ದೆಗಳು ಭಾರತದ ಸಂವಿಧಾನಿಕ ಬೆಳವಣಿಗೆಗೆ ಸಹಕಾರಿಯಾಗುವುದನ್ನು ಕಾಣ್ತಾ ಹೋಗ್ತವೆ. ಈ ಕಾಯ್ದೆಗಳಲ್ಲಿ ಕೆಲವನ್ನು ಪ್ರಮುಖವಾಗಿರುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಪ್ರಮುಖವಾಗಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯ ಒಂದು ಅವಧಿಯೊಳಗೆ ಜಾರಿಗೊಂಡಂಥ ಕಾಯ್ದೆಗಳು ಎಲ್ಲಿ ಮಟ್ಟ ನೋಡ್ತವಪ್ಪ ಅಂದ್ರೆ 1773ರಿಂದ 1858 ಒಳಗಿರುವ ಕಾಯ್ದೆಗಳು ಅವು ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯ ಅವಧಿಯಲ್ಲಿರುವಂಥ ಕಾಯ್ದೆಗಳು. ಯಾವಾಗ 1858 ನಂತರದಲ್ಲಿ ಬರುವಂಥ ಕಾಯ್ದೆಗಳ ಕೋಲ ಅವು ಇಂಗ್ಲೆಂಡ್ ಸರ್ಕಾರದ ಕಾಯ್ದೆಗಳು ಆಗ್ತಾ ಹೋಗ್ತವೆ. ಮೊದಲನೇದಾಗಿ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವಾಗ 1765ರಲ್ಲಿ ಜಾರಿಗೊಂಡಂಥ ಈ ದಿವಾನಿ ಹಕ್ಕಿನ ನಂತರ ಕಂಪನಿ ಅಧಿಕಾರಿಗಳು ಏನು ಮಾಡ್ತಾ ಹೋಗ್ತಾರೆ, ಅಪರಿಮಿತವಾದಂಥ ದುರಾಸೆಗೆ ಒಳಗಾಗಿ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ವೈಯಕ್ತಿಕ ಶ್ರೀಮಂತಿಕೆ ಹೆಚ್ಚಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹೇಳಿದೆ ಯಾವಾಗ 1764ರ ಬಕ್ಸಾರ್ ಕದನ ನಡೀತೈತಿ. ಈ ಬಕ್ಸಾರ್ ಕದನ ನಡೆದಂಥ ಸಂದರ್ಭದಲ್ಲಿ 2ನೇ ಶಾ ಆಲಂ ಏನು ಮಾಡಿಬಿಡ್ತಾನೆ, ದಿವಾನಿ ಹಕ್ಕು ಕೊಟ್ಟುಬಿಡ್ತಾನೆ. ರಾಬರ್ಟ್ ಕ್ಲೈವ್ ಮತ್ತೆ ಸುಮ್ಮನೆ ಬಿಡಂಗಿಲ್ಲ. ಆಮೇಲೆ ಕಡೆ ದ್ವಿಸರ್ಕಾರ ಪದ್ಧತಿಯನ್ನು ತಗೊಂತಾನೆ. ದ್ವಿಸರ್ಕಾರ ಪದ್ಧತಿ ಕೊಟ್ಟಿದ ಮೇಲೆ ಇಲ್ಲಿ ಏನಾಗ್ತೈತಿ, ಆ ಕಂಪನಿ ನೌಕರಿಗೆ ಏನು ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಮುಕ್ತ ವ್ಯಾಪಾರ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ, ಈ ಒಂದು ಕಂಪನಿಯ ಅಧಿಕಾರಿಗಳು ಮುಕ್ತ ವ್ಯಾಪಾರ ಕೊಟ್ಟಂಥ ವೈಯಕ್ತಿಕ ವ್ಯಾಪಾರ ಕೊಟ್ಟಂಥ ಸಂದರ್ಭದಲ್ಲಿ ಆ ಕಂಪನಿಗೆ ನೀಡುವಂಥ ಹಣವನ್ನು ಕೊಡದೆ ತಮ್ಮ ವೈಯಕ್ತಿಕವಾಗಿ ಶ್ರೀಮಂತಿಕೆಯನ್ನು ಏನು ಮಾಡ್ತಾರೆ, ಹಣವನ್ನು ಗಳಿಸ್ತಾ ಹೋಗ್ತಾರೆ. ಇದರಿಂದ ಏನಾಗ್ತೈತಿ, ಕಂಪನಿಗೆ ನಷ್ಟ ಆಗ್ತೈತಿ. ಇದರಿಂದ ಭ್ರಷ್ಟಾಚಾರ ಅನ್ನೋದು ಕಂಪನಿಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಬೆಳ್ತಾ ಹೋಗ್ತೈತಿ. ಅವಾಗ ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯನಾದಂಥ ಎಡ್ಮಂಡ್ ಬರ್ಕ್ನು ಏನು ಮಾಡ್ತಾ ಹೋಗ್ತಾನೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂಥ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ತೀಕ್ಷ್ಣವಾಗಿ ಟೀಕಿಸ್ತಾನೆ. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ರು. ಅಂದರೆ ಆ ದಿವಾನಿ ಹಕ್ಕಿನ ಪಡೆದಂಥ ಸಂದರ್ಭದಲ್ಲಿ ವಿಪರೀತ ಪ್ರಮಾಣದಲ್ಲಿ ಶ್ರೀಮಂತರಾಗ್ತಾಯಿತ್ತು. ಇದನ್ನು ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯನಾದಂಥ ಎಡ್ಮಂಡ್ ಬರ್ಕ್ ಹೇಳ್ತಾನೆ, ಈ ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂಥ ಈ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತಂದು ಟೀಕಿಸ್ತಾ ಹೋಗ್ತಾನೆ. ಜೊತೆಗೆ ಆ ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವಂಥ ಅನೈತಿಕ ಅವ್ಯವಹಾರಗಳು ಗೊತ್ತಾದರೂ ಕೂಡ ಯಾವುದೇ ಒಂದು ಕ್ರಮವನ್ನು ಜರುಗಿಸೋದಕ್ಕೆ ಸುಮ್ಮನಿದ್ದದಕ್ಕೆ ಅವನಿಗೆ ಈ ಮಾತನ್ನು ಹೇಳ್ಬೇಕಾಗತ್ತೆ. ಈ ಅಪರಾಧ ತೆರಿಗೆ ಯಾಕಂತ ಹೇಳ್ತಾನಪ್ಪ ಅಂದ್ರೆ, ಭಾರತದಲ್ಲಿ ನಡೆಸುತ್ತಿರುವ ಅನೈತಿಕ ವ್ಯವಹಾರಗಳು ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸದೆ ಸುಮ್ಮನಿರೋದನ್ನು ಕಂಡು ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ. ಇವರು ಸಂಪಾದಿಸಿದಂಥ ಹಣದ ಪ್ರಮಾಣ ಎಷ್ಟಿತ್ತಪ್ಪ ಅಂದ್ರೆ, ಆ ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಹುದೆಂಬುದು ಆತಂಕ ಇಂಗ್ಲೆಂಡಿನಲ್ಲಿ ಅನೇಕರಿತ್ತು. ಯಾಕಪ್ಪ ಅಂದ್ರೆ ಆ ಒಂದು ಕಂಪನಿ ಹೇಳೋದು ಪರವಾನಿಗೆ ಲೈಸೆನ್ಸ್ ಪಡ್ಕೊಂಡು ಬಂದೈತಿ. ಒಂದು ವೇಳೆ ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಷ್ಟು ಹಣವನ್ನು ಕಳಿಸ್ಕೊಂಡು ಬಂದಪ್ಪ ಅಂದ್ರೆ ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ಎಲ್ಲಿ ಹಾಳಾಕತಿ, ಎಲ್ಲಿ ಒಂದು ಬುಡಮೇಲಾಕತ್ತೆ ಅನ್ನೋದನ್ನು ಅನೇಕರಲ್ಲಿ ಹೇಳ್ತಾ ಹೋಗ್ತದೆ. ಈ ಒಂದು ಹಿನ್ನೆಲೆಯೊಳಗೆ ಏನು ಮಾಡ್ತಾ ಹೋಗ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆ ಎಂಬ 1773 ಒಳಗೆ ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ.
ಈ ಒಂದು ಕಾಯ್ದೆಯ ಒಂದು ಪ್ರಮುಖ ಲಕ್ಷಣಗಳು ನೋಡೋದಾದ್ರೆ ಈ ಒಂದು ಕಾಯ್ದೆಯೊಳಗೆ ಏನೆಲ್ಲ ಪ್ರಮುಖ ಲಕ್ಷಣ ಕಾಣ್ತಾವಪ್ಪ ಅಂದ್ರೆ ಈ ಒಂದು ಕಾಯ್ದೆಯು ಜಾರಿಗೆ ಬರುವಂಥ ಪೂರ್ವದೊಳಗೆ ಆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಪ್ರಾಂತ್ಯಗಳನ್ನು 3 ಪ್ರೆಸಿಡೆನ್ಸಿಗಳಾಗಿ ವಿಂಗಡೆಯನ್ನು ಮಾಡ್ತಾ ಹೋಗ್ತಿದ್ರು. ಮೊದಲಿಗೆ ಅವ್ರದ್ದು ಕೇಂದ್ರ ಬಿಂದು ಯಾವುದಪ್ಪ ಅಂದ್ರೆ ಬಂಗಾಳ ಆಗಿತ್ತು. ಯಾವಾಗ ಈ ಒಂದು ಕಾಯ್ದೆ ಬರುವ ಪೂರ್ವದಲ್ಲಿ ಇದು ಒಂದೇ ಕೇಂದ್ರವಾಗಿಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ ಈ ಕಾಯ್ದೆ ಬಂದಂಥ ಸಂದರ್ಭದೊಳಗೆ ಅದನ್ನು ಬಂಗಾಳವನ್ನು ಸೇರಿಸಿಕೊಂಡು ಬಂಗಾಳ, ಮುಂಬಯಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋದ್ರು. ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯು ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡಿತಾ ಹೋದವು. ಒಟ್ಟಾರೆಯಾಗಿ ಈ ಬಂಗಾಳದ ಪ್ರೆಸಿಡೆನ್ಸಿಯು ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡಿತಾ ಹೋದ ಯಾವ ಒಂದು ಕಾಯ್ದೆಯ ಮೂಲಕ? ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ. ತದನಂತರದಲ್ಲಿ ಈ ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಅಂದ್ರೆ ಮೊದಲಿಗೆ ಈ ಒಂದು ಕಾಯ್ದೆ ಬರೋಕ್ಕಿಂತ ಮುಂಚೆ ಗವರ್ನರ್ ಕರಿತಾಯಿದ್ರು. ಈ ಒಂದು ಕಾಯ್ದೆಯನ್ನು ಈ ಒಂದು ಬಂಗಾಳದ ಗವರ್ನರ್ನು ಏನು ಗವರ್ನರ್ ಅಂತ ಕರಿತಿದ್ದಲ್ಲ ಅವನ್ನ ಏನಂತ ಕರಿತಿದ್ರು? ಗವರ್ನರ್ ಜನರಲ್ ಆಗ್ತಾ ಹೋಗ್ತಾನೆ. ಯಾವಕ್ಕೆ? ಈ 3 ಪ್ರೆಸಿಡೆನ್ಸಿಗಳಿಗೆ ಅಂತ ಆಗ್ತಾನಪ್ಪ ಅಂದ್ರೆ ಗವರ್ನರ್ ಇದ್ದಿದ್ದು ಗವರ್ನರ್ ಜನರಲ್ ಆಗ್ತಾ ಹೋಗ್ತಾನೆ. ತದನಂತರದಲ್ಲಿ ಈ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಈ ಕಾನೂನು ನೀಡುತ್ತೆ. ಅಂದರೆ ಈ ಗವರ್ನರ್ ಜನರಲ್ ಏನು ಇರ್ತಾ ಹೋಗ್ತಾರಲ್ಲ, ಈ ಗವರ್ನರ್ ಜನರಲ್ನಿಗೆ ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಏನಾದರೂ ನಿರ್ದೇಶನ ನೀಡೋದು, ಅಲ್ಲಿನ ಒಂದು ಕೆಲವೊಂದು ನಿಯಂತ್ರಣ ಮಾಡೋದು, ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಈ ಗವರ್ನರ್ ಜನರಲ್ನಿಗೆ ಇರ್ತಾ ಹೋಗ್ತೈತಿ. ತದನಂತರದಲ್ಲಿ ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಪೂರ್ವಾನುಮತಿಯಿಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಶಾಂತಿ ಸಂಧಾನವನ್ನು ನಡೆಸುವಂತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಏನು ಈ ಬಂಗಾಳದ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಏನು ಹೇಳ್ತಾ ಇವರ ಒಂದು ಅನುಮತಿ ಇಲ್ಲದೆ ಒಂದೇದು ಬಂಗಾಳದ ಸರ್ಕಾರದ ಅನುಮತಿ ಇರಬೇಕು, ಜೊತೆಗೆ ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಈ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಮಾಡೋಂಗಿಲ್ಲ ಅಥವಾ ಶಾಂತಿ ಮಾಡೋಂಗಿಲ್ಲ. ಕೆಲವು ತುರ್ತಾದ ಸಂದರ್ಭದಲ್ಲಿ ಮಾತ್ರ ಈ ಒಂದು ನಿಬಂಧನೆಗಳಿಂದ ಏನತ್ತಪ್ಪ ಅಂದ್ರೆ ವಿನಾಯಿತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಒಂದು ಕಾಯ್ದೆಯ ಮೂಲಕ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವ ಕಾಯ್ದೆಯ ಮೂಲಕ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಇರ್ತಾ ಹೋಗ್ತಾರೆ, ಜೊತೆಗೆ 3 ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಈ ಒಂದು ಕೇಂದ್ರ ನ್ಯಾಯಾಲಯದೊಳಗೆ ಒಬ್ಬರನ್ನು ಮುಖ್ಯ ನ್ಯಾಯಾಧೀಶರು ಮತ್ತು 3 ಸಾಮಾನ್ಯ ನ್ಯಾಯಾಧೀಶರನ್ನಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಹೆಸರೇ ಸೂಚಿಸುವಂತೆ ಕಂಪನಿಯನ್ನು ಒಳಗೊಂಡಂತೆ ಒಟ್ಟಾರೆ ಆ ಭಾರತದಲ್ಲಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರುವಂಥ ಬಹುದೊಡ್ಡ ನಿರ್ಣಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಟ್ಟಾರೆ ಈ ಒಂದು ಕಾಯ್ದೆಯ ಲಕ್ಷಣಗಳು ನೋಡೋದಾದ್ರೆ ಒಂದೇದು ಏನಪ್ಪ ಅಂದ್ರೆ ಈ ಒಂದು 3 ಪ್ರೆಸಿಡೆನ್ಸಿಗಳ ಒಂದು ಅಧಿಕಾರವನ್ನು ಪಡಿತಾ ಹೋಗ್ತೈತಿ. ಯಾವುದು? ಬಂಗಾಳ, ಮುಂಬಯಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತವೆ. ಜೊತೆಗೆ ಆ ಬಂಗಾಳದ ಪ್ರೆಸಿಡೆನ್ಸಿಯು ಎರಡು ಪ್ರೆಸಿಡೆನ್ಸಿಗಳ ಮೇಲೆ ಏನು ಮಾಡ್ತಾ ಹೋಗ್ಬೋದು? ಅಧಿಕಾರವನ್ನು ಪಡಿತಾ ಹೋಗ್ಬೋದು. ಈ ಬಂಗಾಳದ ಗವರ್ನರ್ನು ಏನಾಗ್ತಾನಪ್ಪ ಅಂದ್ರೆ ಈ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗ್ತಾ ಹೋಗ್ತಾನೆ. ತದನಂತರದಲ್ಲಿ ಈ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಈ ಕಾನೂನು ನೀಡ್ತಾ ಹೋಗ್ತೈತಿ.
ತದನಂತರದಲ್ಲಿ ಬಂಗಾಳದ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾವುದೇ ಒಂದು ಯುದ್ಧ ಘೋಷಿಸುವಂತಿರಂಗಿಲ್ಲ ಮತ್ತು ಶಾಂತಿ ಸಂಧಾನ ಮಾಡೋಂಗಿಲ್ಲ. ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಿ ಈ ಒಂದು ನಿಬಂಧನೆಗಳಿಂದ ಏನಂತ ವಿನಾಯಿತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆ ಪ್ರಮುಖವಾಗಿ ಈ ಒಂದು ಕಾಯ್ದೆಯ ಮೂಲಕ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಆ ಕೇಂದ್ರ ನ್ಯಾಯಾಲಯದೊಳಗೆ ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂತೆ 3 ಸಾಮಾನ್ಯ ನ್ಯಾಯಾಧೀಶರನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.